ரொம்ப சந்தோஷம் உங்களை எல்லாம் பார்த்தது, உங்க கூட இருக்கிறது, உங்களோட கூட சேர்ந்து இன்னைக்கு ஆராதிக்கிறது ரொம்ப சந்தோஷம். ನಿಮ್ಮೆಲ್ಲರನ್ನ ನೋಡುವಂತದ್ದು, ನಿಮ್ಮ ಜೊತೆಯಲ್ಲಿ ಸೇರಿ ಆರಾಧಿಸುವಂತದ್ದು, ನಿಮ್ಮ ಮಧ್ಯದಲ್ಲಿ ನಿಂತಿರುವಂತದ್ದು ಬಹಳ ಸಂತೋಷ. உங்களெல்லாம் ஆண்டவர் இன்னும் அதிகமாய் ஆசீர்வதிக்கட்டும். ನಿಮ್ಮೆಲ್ಲರನ್ನು ಕರ್ತನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ. பெரிய காரியங்களை பார்க்க கர்த்தர் ದೊಡ್ಡ ಕಾರ್ಯಗಳನ್ನ ನೋಡುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. இன்றைக்கு உங்களுடைய சபைக்கு உங்க எல்லாருக்கும் தேவன் கொடுத்திருக்கிற வார்த்தை வெளிப்படுத்தின ವಿಶೇಷಂ 3ಾம் அதிகாரம். ಈ ದಿನದಲ್ಲಿ ನಿಮಗೋಸ್ಕರವಾಗಿ ಸಭೆಗಾಗಿ ದೇವರು ಕೊಟ್ಟಿರುವಂತಹ ವಾಕ್ಯ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 7-8 ವಚನಗಳು. 7 ಮತ್ತು 8ನೇ ವಾಕ್ಯ. வெளிப்படுத்தின ವಿಶೇಷಂ 3ಾம் அதிகாரம் 7-8 ಕನ್ನಡದಲ್ಲಿ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ. ಪರಿಶುದ್ಧನು ಫಿಲಿಡೆಲ್ಫಿಯಾದಲ್ಲಿರುವ ಸಭೆಯ ದೂತನಿಗೆ ಬರೆ. ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು, ಯಾರೂ ಮುಚ್ಚಕೂಡದಂತೆ ತೆರೆಯುವವನು, ಯಾರೂ ತೆರೆಯದಂತೆ ಮುಚ್ಚುವವನು ಆಗಿರುವ ಆತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಆಮೆನ್. ஒருவரும் பூட்டக்கூடாதபடிக்கு திறக்கிறவர், யாரும் ಮುಚ್ಚಲಿಕ್ಕಾಗದ ಹಾಗೆ, ஒருவரும் திறக்கக்கூடாதபடி பூட்டுகிறவர், யாரும் ತೆರೆಯಲಿಕ್ಕಾಗದ ಹಾಗೆ ಮುಚ್ಚುವವನು. அவர் பிலதெல்பியா சபைக்கு சொல்லுகின்ற பொழுது, ಆತನು ಫಿಲಿಡೆಲ್ಫಿಯಾ ಸಭೆಗೆ ಹೇಳುವಾಗ, உன் கிரியைகளை நான் அறிந்திருக்கிறேன், ನಿನ್ನ ಕ್ರಿಯೆಗಳನ್ನು ನಾನು ತಿಳಿದಿದ್ದೇನೆ, உனக்கு கொஞ்சம் பலன் இருந்தும் ನಿನಗಿರುವಂತ ಬಲವು ಸ್ವಲ್ಪವಾಗಿದ್ದರೂ என் நாமத்தை மறுதலியாமல் ನನ್ನ ನಾಮವನ್ನು ನಿರಾಕರಿಸಿ என் வசனத்தை கைக்கொண்டபடியா ನನ್ನ ವಾಕ್ಯವನ್ನು ಕೈಕೊಂಡು ನಡೆದದ್ದರಿಂದ அவன் உங்களை பார்த்து, சபையை பார்த்து, பாஸ்டர் மாதேவை பார்த்து, சபையை பார்த்து சொல்றாரு, உங்களுடைய கிரியைகளை அறிந்திருக்கிறேன். ದೇವರು ಈ ಸಭೆಯನ್ನ ಪಾಸ್ಟರ್ ಮಾದೇವ್ ಅವರನ್ನ ನೋಡಿ ಹೇಳುವನಾಗಿದ್ದಾನೆ, ನೀವು ಮಾಡುವಂತ ನಿಮ್ಮ ಕಾರ್ಯಗಳನ್ನ ನಾನು ತಿಳಿದಿದ್ದೇನೆ. உங்களுக்கு கொஞ்சம் பலன் இருந்த என் நாமத்தை மறுதலிக்காமல் இருந்தது, ನಿಮಗಿರುವಂತ ಸ್ವಲ್ಪ ಬಲವಿದ್ದರೂ ಸಹ ನನ್ನ ನಾಮವನ್ನ ನೀವು ನಿರಾಕರಿಸಲಿಲ್ಲ ಎಂಬುದಾಗಿ, ವಚನத்தை கைக்கொண்டதையும் அறிந்திருக்கிறேன், ನೀವು ನನ್ನ ವಾಕ್ಯವನ್ನ ಕೈಕೊಂಡು ನಡೆಯುವುದನ್ನು ನಾನು ತಿಳಿದಿದ್ದೇನೆ. அப்படி செய்ததினால, ಆ ರೀತಿ ಮಾಡಿರುವುದರಿಂದ இதோ திறந்த வாசலை உனக்கு முன்பாக வைத்திருக்கிறேன், ಈಗೋ ತೆರೆದ ಬಾಗಿಲನ್ನು ನಿನ್ನ ಮುಂದೆ ನಾನು ಇಟ್ಟಿದ್ದೇನೆ, அதை ஒருவனும் பூட்ட மாட்டான், ಅದನ್ನು ಯಾರೂ ಮುಚ್ಚುವುದಕ್ಕೆ ಸಾಧ್ಯವಿಲ್ಲ. இதோ திறந்த வாசலை உனக்கு முன்பாக வைத்திருக்கிறேன், ಈಗೋ ನಿನ್ನ ಮುಂದೆ ತೆರೆದ ಬಾಗಿಲನ್ನು ಇಟ್ಟಿದ್ದೇನೆ, ஒருவனும் பூட்ட மாட்டான், ಯಾರು ಅದನ್ನು ಮುಚ್ಚುವುದಕ್ಕೆ ಸಾಧ್ಯವಿಲ್ಲ. ஹalleluya, ஹalleluya. எல்லாரும் ಸೇರಿ அதை ಹೇಳೋಣ, இதோ திறந்த வாசலை உனக்கு முன்பாக வைத்திருக்கிறேன். ಎಲ್ಲರೂ ಒಟ್ಟಾಗಿ ಸೇರಿ ಹೇಳೋಣ, ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಆಮೆನ್, ಆಮೆನ್. இன்னைக்கு நம்மளுடைய செய்தியினுடைய தலைப்பு இதன் அடிப்படையில். ಈ ದಿನ ನನ್ನ ಸಂದೇಶದ ಆಧಾರವೇ ಈ ವಾಕ್ಯದ ಆಧಾರದಲ್ಲಿ இதோ அப்படின்னு இருக்கு. ಇಗೋ ಎಂಬುದಾಗಿ ಇದೆ ನನ್ನ ಸಂದೇಶದ ಶಿರೋನಾಮೆ. ಇದೋನ್ನ என்ன அர்த்தம்? ಇಗೋ ಅಂದ್ರೆ ಏನು? ಇಗೋ ಅಂದ್ರೆ ಏನು? இகோ அர்த்தம். ಇಗೋ ಅಂದ್ರೆ ಇಗೋ ಅಂತ ಅರ್ಥ. ಹಿಂದೇನು? இதோ அப்படின்னா, ಇಗೋ ಅಂದರೆ ಇಂಗ್ಲಿಷ್ல ಸಿ, ಇಂಗ್ಲಿಷ್ ನಲ್ಲಿ ನೋಡ್ರಿ, ನೋಡ್ರಿ, ನೋಡಿರಿ. ಎಲ್ಲರೂ ಹೇಳಿ, ಕೈಯನ್ನು ಎಲ್ರು ಹೇಳ್ರಿ, ನೋಡಿರಿ, ನೋಡಿರಿ, ಗಮನಿಸಿರಿ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಚೆನ್ನಾಗಿ ಮಾಡ್ತಾ ಇದ್ದೀರಿ. ಅವರು ಅಲ್ಲಿ ಕ್ಯಾಮೆರಾ ಬಿಟ್ಟಿದ್ದಾರೆ, ಇಲ್ಲಿ ಇಟ್ಟಿರ್ಬೇಕಾಯ್ತು ಕಾಣ್ತದೆ, ನಿಮಗೆ ತುಂಬಾ ಚೆನ್ನಾಗಿ. ಇನ್ನೊಂದ್ಸಾರಿ ಇಗೋ, ಇಗೋ ನೋಡ್ರಿ, ಇಗೋ ನೋಡ್ರಿ, ನೋಡ್ರಿ, ನೋಡಿರಿ. திறந்த வாசலை, ತೆರೆದ ಬಾಗಿಲನ್ನು உங்களுக்கு முன்பாக வைத்திருக்கிறேன், ನಿಮ್ಮ ಮುಂದೆ ಇಟ್ಟಿದ್ದೇನೆ, அதை ஒருவனும் பூட்ட மாட்டான், ಅದನ್ನು ಯಾರು ಮುಚ್ಚಲಾರನು. ஆமென். உங்களை அழைத்த தேவன், உங்களோடு கூட கிரியை செய்த தேவன், உங்களை மட்டும் நடத்தின தேவன், உங்களுடைய கிரியைகளை பார்த்து, உங்களுடைய செயல்களை பார்த்து இன்னைக்கு சொல்லுகிறார், உங்களுடைய எல்லா காரியத்தையும் நான் பார்த்திருக்கிறேன், அதனால திறந்த வாசலை உனக்கு முன்பாக வைத்திருக்கிறேன். ನಿಮ್ಮನ್ನು ಕರೆದಂತ ದೇವರು, ಇದುವರೆಗೂ ನಿಮ್ಮನ್ನು ನಡೆಸಿದಂತ ದೇವರು, ನಿಮ್ಮನ್ನು ನೋಡಿ ಹೇಳುವನಾಗಿದ್ದಾನೆ, ನಿಮ್ಮ ಕೃತ್ಯಗಳನ್ನ ನೋಡಿರುವಂತ ದೇವರು ಹೇಳುವನಾಗಿದ್ದಾನೆ, ಈಗೋ ನಿಮ್ಮ ಮುಂದೆ ತೆರೆದ ಬಾಗಿಲನ್ನು ಇಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರೆಂಬುದಾಗಿ. ஆமென், ஆமென். இப்ப வாசல் திறந்திருக்குது, கதவு திறந்திருக்குது அப்படின்னா
அதை முதல்ல நாம பார்க்க வேண்டும். பார்த்தால் தான் அதுக்குள்ள நுழைய முடியும். ಈಗ ಒಂದು ಬಾಗಿಲು ತೆರೆದು ಇಡಲ್ಪಟ್ಟಿದೆ ಎಂಬುದಾಗಿ ಹೇಳುವುದಾದ್ರೆ ಮೊದಲು ನಾವು ಬಾಗಿಲನ್ನು ನೋಡಬೇಕು. ನೋಡಿದರೆ ಮಾತ್ರವೇ ನಾವು ಒಳಗೆ ಹೋಗುವುದಕ್ಕೆ ಸಾಧ್ಯ. ಸರಿನಾ? ನಿಮ್ಮ ಮನೆಯಲ್ಲಿ ಅಲ್ಲಿ ಆ ರೀತಿಯಲ್ಲಿ ನಿಲ್ವಾ? கத்தலையாகிದ್ರೆ ತುಂಬಾ கருப்பா இருக்குது. கதவு திறந்திருக்கா திறக்கலையான்னு தெரியல, ஆனா கதவு திறந்திருக்குது. பாட்டுலன்னா என்ன பண்ணுவோம்? ಕತ್ತಲಾಗಿದೆ, ಭಯಂಕರ ಕತ್ತಲು, ಬಾಗಿಲು ತೆಗೆದಿದೆಯಾ ತೆಗೆದಿಲ್ವಾ ಒಂದು ಗೊತ್ತಿಲ್ಲ, ಆದ್ರೂ ಬಾಗಿಲು ತೆಗೆದಿದೆ ಅನ್ಕೊಂಡು ನಾವೇನಾದ್ರು ಮುಂದಕ್ಕೆ ಹೋದ್ರೆ ಏನಾಗುತ್ತೆ? கதவு திறந்திருக்குது, ஆனா திறந்திருக்கிறது தெரியலன்னா என்ன ஆகும்? கதவு ಬಾಗಿಲು ತೆಗೆಯಲ್ಪಟ್ಟಿದೆ ಆದ್ರೆ ತೆಗೆದಿದೆ ಎಂಬುದಾಗಿ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನಾಗುತ್ತೆ? உள்ள போக முடியாது, ಒಳಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ರೈಟ್? திறந்திருக்கிறது ரொம்ப முக்கியமா? ತೆರೆದಿರುವುದು ಬಹಳ ಮುಖ್ಯವಾ? ಎಲ್ಲರೂ ஒரு சாவி வச்சிருப்போம்ல, ಎಲ್ಲರೂ ಒಂದು ಬೀಗದ ಕೈ ಇಟ್ಕೊಂಡಿರ್ತೀವಲ್ವಾ? ಇಲ್ಲ ಗಾಡಿ ಕೀ, ಇಲ್ಲ ಮನೆ ಕೀ, ಗಾಡಿ ಕೀ, ಮನೆ ಕೀ, ಎಲ್ಲಾ ಕೀಗಳನ್ನ ಇಟ್ಕೊಂಡಿರ್ತೀವಿ. ರೈಟ್? வீட்டெಲ್ಲ ಪುಟ್ಟಿ ಅದ ಕೊಂಚ ತೊಂಗಿ ಇದೆಲ್ಲ ಪಾತಿರ್ತಾನೆ ಬರುವ. ಮನೆಯೆಲ್ಲ ಬೀಗ ಹಾಕಿದ್ಮೇಲೆ ಒಂದ್ಸರ್ತಿ ಜಗ್ಗಿ ನೋಡ್ತೀವಲ್ವಾ, ಏನಾದ್ರು ಕಿತ್ಕೊಂಡ್ ಬಂದ್ಬಿಡುತ್ತಾ ಅಂತ. ರೈಟ್? ಎಲ್ಲ ಬಚ್ಚಿ ಅಪ್ಪ ಅದು ಎದಕ್ಕಾಗ? ಅದು ಯಾತಕ್ಕೋಸ್ಕರವಾಗಿ? ಕದವೈ ತೆರಪದಕ್ಕಾಗ, ಆ ಬಾಗಿಲನ್ನು ತೆರೆಯುವುದಕ್ಕಾಗಿ. ಕದವ ತೆರಕறது ಎದಕ್ಕೆ? ಬಾಗಿಲು ತೆರೆಯುವುದು ಯಾತಕ್ಕೋಸ್ಕರ? உள்ளே போவதற்கு, ಒಳಗೆ ಹೋಗುವುದಕ್ಕೋಸ್ಕರ. உள்ளே போனா உள்ளே இருக்கிறத அனுபவிக்க முடியும். ಒಳಗೆ ಹೋದ್ರೆ ಮಾತ್ರವೇ ಒಳಗಿರುವುದನ್ನ ಅನುಭವಿಸುವುದಕ್ಕೆ. இன்றைக்கு உங்களுடைய திறந்த வாசலை பாருங்கள், அதான் தலைப்பு. ಈ ದಿನದಲ್ಲಿ ನಿಮ್ಮ ತೆರೆದಿರುವ ಬಾಗಿಲನ್ನ ನೋಡಿರಿ ಅನ್ನುವುದೇ ಸಂದೇಶ. ಆಮೆನ್. ಎதை பார்க்கிறோமோ அதை தான் நாம் சுதந்திரித்துக் கொள்ளுவோம். ನಾವು ಯಾವುದನ್ನು ನೋಡುತ್ತೇವೋ ಅದನ್ನೇ ನಾವು ಸ್ವಾಧೀನ ಮಾಡಿಕೊಳ್ಳುತ್ತೇವೆ. ಪಕ್ಕದಲ್ಲಿ ಇರೋಂಗಲ பார்த்து சொல்லுங்க, ಪಕ್ಕದಲ್ಲಿವರು ನೋಡಿ ಹೇಳ್ರಿ, ಯಾವುದನ್ನು ನೋಡುತ್ತೇವೋ ಅದನ್ನೇ ನಾವು ಸ್ವಾಧೀನ ಮಾಡಿಕೊಳ್ಳುತ್ತೇವೆ. ಆಮೆನ್, ಆಮೆನ್. ಇನ್ನೊಂದ್ಸರಿ ಈ ರೀತಿಯಲ್ಲಿ ಹೇಳಿ, ಯಾವುದನ್ನು ನೋಡ್ತೀರೋ, ಯಾವುದನ್ನ ನೋಡ್ತೇವೋ ಅದನ್ನು ಮಾತ್ರವೇ ಸ್ವಾಧೀನ ಮಾಡಿಕೊಳ್ತೀರಾ. ಆಮೆನ್, ಆಮೆನ್. ಹೊರಗಡೆ ಇರೋರೆಲ್ಲ ಹೇಳಿದ್ರ ಓಕೆ. ಸೊ ನಾವು ಅದನ್ನು ನೋಡಬೇಕು. ಈಗ ஆவிக்குரிய மண்டலத்துல நாம் அதை பார்க்க வேண்டும். ಆತ್ಮಿಕ ವಲಯದಲ್ಲಿ ನಾವು ತೆರೆಯುವುದನ್ನು ನೋಡಬೇಕು. சரி, நான் வேகமா ஒரு 4 அல்லது 5 திறந்த வாசலை வசனத்திலிருந்து உங்களுக்கு சொல்லும்படி நான் விரும்புகிறேன். ವೇಗವಾಗಿ 5 ಅಥವಾ 4 ತೆರೆದ ಬಾಗಿಲುಗಳನ್ನು ಕುರಿತು ದೇವರ ವಾಕ್ಯದಿಂದ ಹೇಳಿ ಮುಗಿಸುತ್ತೇನೆ. ಓಕೆ, ನೀವೆಲ್ಲ ರೆಡಿಯಾ இருக்கீங்களா? ನೀವೆಲ್ಲ ಸಿದ್ಧವಾಗಿದ್ದೀರಾ? ಮೊದಲನೇದಾಗಿ ಡೋರ್ ಆಫ್ ದ ಶೀಪ್, ಆಡುಗಳಿನ್ ವಾಸಲ್. ಕುರಿಗಳ ಬಾಗಿಲು, ಆಡುಗಳಿನ್ ವಾಸಲ್, ಕುರಿಗಳ ಬಾಗಿಲು. ಯೋಹಾನ 10th அதிகாரம், ಯೋಹಾನ 10ನೇ ಅಧ್ಯಾಯ 7வது ವಚನ, 7ನೇ ವಾಕ್ಯ. John chapter 10 verse 7. ಯೋಹಾನ 10 7ನೇ ವಾಕ್ಯ. ನಿಜ ನಿಜವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲಾಗಿ ಇದ್ದೀನಿ. ஹalleluya. ಯಾರು சொல்றது ಇದ? ಯಾರು ಹೇಳಿದ್ದು? ಯೇಸು சொல்லுகிறார். ಯೇಸು ಹೇಳುತ್ತಿದ್ದಾನೆ. ரைட்? ಯೇಸು என்ன சொல்றார்? நானே ஆடுகளுக்கு வாசல் என்று மெய்யாகவே உங்களுக்கு சொல்லுகிறேன். ಯೇಸು ನಮ್ಮನ್ನು ನೋಡಿ ಹೇಳುವನಾಗಿದ್ದಾನೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ ಎಂಬುದಾಗಿ ನಿಜವಾಗಿ ಹೇಳುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಆಮೆನ್, ಆಮೆನ್. ஒரு நல்ல செய்தி என்ன தெரியுமா? ಒಂದು ಒಳ್ಳೆ ಸುದ್ದಿ ಏನು ಗೊತ್ತಾ? 24/7, 24x7 பூட்டவே படாத திறந்த ஒரு வாசல் இயேசு. அவர் நமக்கு வாசலாய் இருக்கின்றார். அந்த வாசல் 24 மணி நேரமும் திறந்திருக்கிறது. ಬೀಗವೇ ಹಾಕದೇ ಇರುವಂತ ಒಂದು ಬಾಗಿಲು, ಯಾವಾಗಲೂ ತೆರೆದಿರುವಂತ ಒಂದು ಬಾಗಿಲು, ಅದು ಯೇಸು ಅನ್ನುವಂತ ಬಾಗಿಲು ಯಾವಾಗಲೂ ನಮಗೋಸ್ಕರವಾಗಿ ತೆರೆದಿರುತ್ತೆ. ಆಮೆನ್, ಆಮೆನ್. ನೈಟ್ ನಮ್ಮ 10, 10:30, 11, 11 ಮಣಿಗೆ ನಮ್ಮ ಕದವ ಮೂಡಿಡುವ. ರಾತ್ರಿ 10, 10:30, 11, 11 ಅಷ್ಟೊತ್ತಿಗೆ ನಮ್ಮ ಬಾಗಿಲುಗಳನ್ನ ನಾವು ಮುಚ್ಚಿಬಿಡ್ತೇವೆ. சில நேரத்துல நைட்ல பூட்டிட்டா யார் தட்டினாலும் கேட்கவும் கேட்காது, திறக்கவும் மாட்டோம். ಕೆಲವು ಸರ್ತಿ ನಾವು ಒಂದ್ಸಲ ಬೀಗ ಹಾಕ್ಬಿಟ್ರೆ ರಾತ್ರಿಯಲ್ಲಿ ಯಾರು ಬಂದು ತಟ್ಟಿದ್ರು, ಏನ್ ಮಾಡಿದ್ರು, ಕೂಗಿದ್ರು ನಾವು ತೆಗೆಯೋದಿಲ್ಲ. ஆனா இந்த இயேசு என்கிற
நம்முடைய இரட்சகர், அவருடைய கதவு, அவருடைய வாசல் 24 மணி நேரமும் திறந்திருக்கிறது. எந்த நேரத்தில் நாம் ಅವರಿಡದಲ್ಲಿ போகலாம். ಆದ್ರೆ ಯೇಸು ಎಂಬುದಾಗಿ ಹೇಳುವಂತ ಆ ಬಾಗಿಲು, ಆ ರಕ್ಷಕನೆಂಬುದಾಗಿ ಹೇಳುವಂತ ಬಾಗಿಲು ದಿನದ 24 ಗಂಟೆಯು ತೆರೆದಿರುತ್ತದೆ. ಆಮೆನ್, ಆಮೆನ್. ಸರಿ, ಕದವು ತೆರೆದಿರುತ್ತದೆ, ಬಾಗಿಲು ತೆಗೆದಿದೆ. ಎದಕ್ಕೆ? ಯಾತಕ್ಕೋಸ್ಕರವಾಗಿ? ನಾವು ಅದ ಪಾಕರೋ, ನಾವು ಅದನ್ನು ನೋಡುತ್ತೇವೆ. ಏನು ಮಾಡணும்? ಅದ ನಂತರ ಏನ್ ಮಾಡ್ಬೇಕು? ಒಳಗಡೆ ಹೋಗಬೇಕು. ಆಮೇನ್, ಆಮೇನ್. ಹತ್ರ ಬರತ್ರ ನೋಡಿ ಹೇಳಿರಿ, ಫಸ್ಟ್ ನೋಡಿರಿ, ಆಮೇಲೆ ಒಳಗೆ ಹೋಗಿರಿ. ಇನ್ನೊಂದ್ಸಾರಿ ನೋಡಿರಿ, ಒಳಗೆ ಹೋಗಿರಿ. இப்ப பாருங்க 9வது வசனம், யோவான் 10:9. ಯೋಹಾನ 10:9 ನೋಡ್ರಿ. ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ನನ್ನ ಮುಖಾಂತರವಾಗಿ, அப்ப என் வழியாய் ஒருவன் உட்பிரவேசித்தான், ಒಳಗೆ ಹೋದರೆ அவன் ರಕ್ಷಿಸಲ್ಪಡುவான், ಸುರಕ್ಷಿತವಾಗಿದ್ದು. ಆಮೆನ್. ಅವರೇ ಬಳಿ, ಆತನೇ ಮಾರ್ಗವು. அந்த வழியில நம்ம நுழைஞ்சோம்னா ரட்சிப்பு. ಆ ಒಂದು ಮಾರ್ಗದಲ್ಲಿ ನಾವು ಒಳಗೆ ಹೋಗುವುದಾದ್ರೆ ರಕ್ಷಣೆ. அடுத்து என்ன சொல்கிறது? ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ಅವನು உள்ளும் புறமும் சென்று மேய்ச்சலை கண்டடைவான். ಅವನು ಒಳಗೆ ಹೊರಗೆ ಹೋಗಿ ಮೇವನ್ನು ಕಂಡುಕೊಳ್ಳುವನು. ಆಮೆನ್, ಆಮೆನ್. ಎಲ್ಲರೂ சொல்லுங்க, இயேசுதான் வாசல். ಎಲ್ಲರೂ ಹೇಳ್ರಿ, ಯೇಸುವೇ ಬಾಗಿಲು. அந்த வாசலுக்குள்ள போனால், ಆ ಬಾಗಿಲಲ್ಲಿ ಹೋದರೆ மேய்ச்சலை கண்டடைகிறது, மேವನ್ನು ಕಂಡುಕೊಳ್ಳುತ್ತೇವೆ. இப்ப இது ஒரு ஆங்கில வேதாகமத்தின் துணையோடு அதனுடைய அர்த்தத்திலே 3 காரியங்களை பார்க்க போகிறோம். ಇಂಗ್ಲಿಷ್ ಭಾಷಾಂತರದ ಆಧಾರದಲ್ಲಿ 3 ಅರ್ಥಗಳನ್ನು ನಾವು ನೋಡ್ಲಿಕ್ಕಿದ್ದೇವೆ. முதல்ல எக்ஸ்பீரியன்ஸ் லைஃப். இந்த வாசலுக்குள்ளே நாம போகின்ற பொழுது நமக்கு கிடைக்கின்றது ஜீவன். ಮೊದಲನೇದಾಗಿ ಈ ಬಾಗಿಲಿನ ಮೂಲಕವಾಗಿ ನಾವು ಒಳಗೆ ಹೋಗುವಾಗ ನಮಗೆ ಸಿಗುವಂತದ್ದು ಜೀವನ. என்ன கிடைக்குது? ಏನ್ ಸಿಗುತ್ತೆ? ಜೀವ. இந்த ஜீவன் நார்மலா இல்ல, நித்திய ஜீவன். ಈ ಜೀವ ಸಾಧಾರಣವಾದಂತ ಜೀವವಲ್ಲ, ನಿತ್ಯ ಜೀವ, ಎಟರ್ನಲ್ ಲೈಫ್, ನಿತ್ಯ ಜೀವ. அப்ப இந்த எட்டர்னல் லைஃப் யாருக்குள்ள இருக்கிறது? இயேசுவுக்குள்ள இருக்கிறது. ಈ ನಿತ್ಯ ಜೀವ ಯಾರಲ್ಲಿದೆ? ಅದು ಯೇಸುವಿನಲ್ಲಿದೆ. இரண்டாவது ಫ್ರೀಡಮ್. ಎರಡನೇದಾಗಿ ಬಿಡುಗಡೆ. ಬಿಡುಗಡೆ. ಕುಮಾರನ್ ಬಿಡುದಲೆಯಾಕಿனால் நீங்கள் மெய்யாகவே ಬಿಡುದಲೆಯಾಗುತ್ತೀರಿ. ಅದನ್ನು ಬಿಡುಗಡೆ ಮಾಡುವುದಾದ್ರೆ ನೀವು ನಿಶ್ಚಯವಾಗಿ ಬಿಡುಗಡೆಯಾಗುತ್ತೀರಿ. சாபத்திலிருந்து விடுதலை, ಶಾಪದಿಂದ ಬಿಡುಗಡೆ. பாவத்திலிருந்து விடுதலை, ಪಾಪದಿಂದ ಬಿಡುಗಡೆ. வியாதியிலிருந்து விடுதலை, ರೋಗದಿಂದ ಬಿಡುಗಡೆ. சாத்தானுடைய ಕಟ್ಟುಗಳಿಂದ ಬಿಡುದಲೆ, ಸೈತಾನನ ಬಂಧನಗಳಿಂದ ಬಿಡುಗಡೆ. ಬೀಡಿ ಸಿಗರೆಟ್ அதிலிருந்து விடுதலை, ಬೀಡಿ ಸಿಗರೇಟು ದುರಭ್ಯಾಸಗಳಿಂದ ಬಿಡುಗಡೆ. ಕುಡಿಯಾದ ಮೇಲೆ ಕಡಿ, ಅದರಿಂದ ಒಂದು ಬಿಡುದಲೆ. ಆ ಕುಡಿದ ನಂತರವಾಗಿ ಉಂಟಾಗುವಂತ ಜಗಳ, ಇದೆಲ್ಲದರಿಂದ ಒಂದು ಬಿಡುಗಡೆ. சிலர் இந்த முழுமையான விடுதலையை பெற்றுக் கொள்ளாமல் அப்படி போயிட்டு இருக்கிறவங்களாவும் இருப்பாங்க. ಕೆಲವರೆಲ್ಲ ಪೂರ್ಣವಾದಂತ ಬಿಡುಗಡೆಯನ್ನ ಹೊಂದಿಕೊಳ್ಳದೆ ಸುಮ್ಮನೆ ಹೊರಗೆ ಒಳಗೆ ಬಂದು ಹೋಗುವವರಿರುತ್ತಾರೆ. ஆனா அவருக்குள்ள உட்பிரவேசித்தவர்கள், இந்த கிறிஸ்துவுக்குள்ளே வந்து விட்டவர்கள், அவர் உள்ளே அந்த வாசலுக்குள்ளே ಉಟ್ಪ್ರವೇಶಿಸಿದ ಒಳಗೆ ಹೋದ ಮೇಲೆ ಅವರಿಗೆ ಫ್ರೀಡಮ್ ಸಿಕ್ಕಿಬಿಡುತ್ತದೆ. ಆದ್ರೆ ಈ ಬಾಗಿಲಿನ ಒಳಗಡೆ ಅಂದ್ರೆ ಕ್ರಿಸ್ತನ ಒಳಗಡೆ ಬಂದಂತವರಿಗೆ ಈ ಪೂರ್ಣವಾದ ಬಿಡುಗಡೆ ಸಿಕ್ಕುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನಿಗೆ ಸ್ತೋತ್ರ. ಸಂತೋಷನಾ ನಿಮಗೆ? ಸಂತೋಷವಾಗಿದ್ದೀರಾ? ಸಂತೋಷನಾ? ಎಷ್ಟು ಸಂತೋಷ, ಎಷ್ಟು ಸಂತೋಷ, ಎಷ್ಟು? ಸ್ವಲ್ಪನ ಜಾಸ್ತಿನಾ? ಜಾಸ್ತಿ. ಅಪ್ಪ, ನನಗೆ ಸಂತೋಷ, ನನಗೆ ಸಂತೋಷ. ಅದರಲ್ಲಿ ಇನ್ನೊಂದು ಕಾರ್ಯ, 3ನೇ ಕಾರ್ಯ, ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಉಂಟಾಗುತ್ತದೆ. அந்த உள்ளும் புறமும் மேய்ச்சல் கண்டடைவான் அப்படின்றது என்னது? ಲೈಫ್, ಜೀವನ್. ಒಳಗೆ ಹೊರಗೆ ಅವನು ಪ್ರವೇಶಿಸುವಾಗ ಮೇವನ್ನ ಕಂಡುಕೊಳ್ಳುತ್ತಾನೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಅದರ ಮೊದಲನೇದು ಯಾವುದು? ಜೀವ. ಅದೇನ ಜೀವ? ಯಾವ ಜೀವ? ನಿತ್ಯ ಜೀವ. ಶಬ್ದ ಸ್ವಲ್ಪ ಜಾಸ್ತಿ ಬರಲಿ. ಎನ್ನ ಜೀವ? ಎರಡನೇದು ಬಿಡುಗಡೆ. ಬಿಡುಗಡೆ ಕೇಳುವಾಗಲೇ ಬಿಡುಗಡೆಯಿಂದ ಹೇಳಬೇಕು. ಬಿಡುಗಡೆ ಅಂತ ಹೇಳುವಾಗಲೇ ಬಿಡುಗಡೆಯೊಟ್ಟಿಗೆ ಹೇಳಬೇಕು.
ಬಿಡುಗಡೆ ಬಿಡುಗಡೆ ಹೇಳುವುದಕ್ಕೂ ಬಿಡುಗಡೆ. ಬಿಡುಗಡೆ ಹೇಳುವುದಕ್ಕೂ ವ್ಯತ್ಯಾಸ ಬಿಡುಗಡೆ ಇದೆ. ಎನ್ನುವುದಾಗಿ ಹೇಳುವುದಕ್ಕೂ ವ್ಯತ್ಯಾಸವಿದೆ. ಆ, ಹೇಳಿ ಬಿಡುಗಡೆ. ಬಿಡುಗಡೆ ವೆರಿ ಗುಡ್. ಇದು ಒಳ್ಳೇದು. ಮೂರನೇದು ತೃಪ್ತಿ. ಮೂರನೇದು ತೃಪ್ತಿ. ಆಮೇಲೆ ನಾವು ஒரு கேள்வி கேட்கிறோம் உங்களுக்கு. ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಹತ್ರ. ಮನುಷ್ಯனை திருப்திப்படுத்துகிறது எது? ಮನುಷ್ಯನನ್ನ ತೃಪ್ತಿಪಡಿಸುವುದು ಯಾವುದು? ಊಟ. ಕರೆಕ್ಟ್. ಆನೆಸ್ಟಾ சொன்னீங்க. ಪ್ರಾಮಾಣಿಕವಾಗಿ ಹೇಳಿದ್ದೀರಿ. ಈ ಕೂಟನೇ ಹೇಳುತ್ತದೆ ಊಟನೇ. ಈ ಕೂಟನೇ ಹೇಳ್ತಾ ಇದೆ, ಊಟನೇ ನಮ್ಮನ್ನು ತೃಪ್ತಿಪಡಿಸೋದು. ಊಟ ಇಲ್ಲದ ಕೂಟ ಇಲ್ಲ. ಸರಿ, ಊಟ ಎவ்வளவு நேரம் திருப்திப்படுத்தும்? ಊಟ ನಮ್ಮನ್ನ ಎಷ್ಟು ಹೊತ್ತು ತೃಪ್ತಿಪಡಿಸುತ್ತೆ? ಹೊಟ್ಟೆ ತುಂಬುವವರೆಗೆ. ಹೊಟ್ಟೆ ತುಂಬೋದಕ್ಕೆ ಎಷ್ಟು ಟೈಮ್ ಆಗ್ತದೆ? ಹೊಟ್ಟೆ ತುಂಬುವವರೆಗೆ. ಹೊಟ್ಟೆ ತುಂಬೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ? ಕೆಲವರಿಗೆಲ್ಲ 2 ನಿಮಿಷ, ಕೆಲವರಿಗೆಲ್ಲ 2 ನಿಮಿಷ. ತಟ್ಟಲ್ಲಿ ಹಾಕ್ಬಿಟ್ರೆ ತೋಟ ರೀತಿಯಲ್ಲಿ ಒಳಗೆ ಹೋಗ್ಬಿಡುತ್ತದೆ. ತಟ್ಟೆಯಲ್ಲಿ ಹಾಕೊಟ್ರೆ ಸಾಕು, ಬಂದೂಕಿನ ಆ ಗುಂಡು ಒಳಗೆ ಹೋಗೋ ತರ ಒಳಗೆ ಹೋಗ್ತಾನೆ ಇರುತ್ತೆ. ஓகே, இப்ப இந்த சாப்பாடு கொஞ்ச நேரம் தான். அது உங்களுக்கு இதான திருப்பி கொஞ்சம் சாப்பாடு வச்சா சாப்பிடுற மாதிரியே இருக்கும். ಈ ಊಟ ಸ್ವಲ್ಪ ಸಮಯದವರೆಗೆ ಮಾತ್ರ, ಅದರ ನಂತರ ಊಟವನ್ನ ಕೊಟ್ರೆ ತಿನ್ನುವ ಹಾಗಿರುತ್ತಾ? ಇಲ್ಲ. சோ மனுஷனை ஊட்ட கொஞ்சம் திருப்திப்படுத்துற மாதிரி இருந்தாலும் உண்மையான திருப்தி ஊட்டால இருக்கா? ಮನುಷ್ಯನನ್ನ ಊಟ ತೃಪ್ತಿಪಡಿಸುವ ಹಾಗೆ ಕಂಡ್ರು ನಿಜವಾದಂತ ತೃಪ್ತಿ ಈ ಊಟದಲ್ಲಿ ಇರುತ್ತಾ? ಒಬ್ಬರ ಕೈಯಲ್ಲಿ 1 ಕೋಟಿ ರೂಪಾಯಿ ಕೊಟ್ಬಿಟ್ರೆ, ಈ ಕೂಟ ಮುಗಿದ ಮೇಲೆ ಒಬ್ಬೊಬ್ಬರ ಕೈಯಲ್ಲಿ 1 ಕೋಟಿ ಕೊಟ್ಬಿಟ್ರೆ, ನೆಕ್ಸ್ಟ್ ವೀಕ್ நிறைய பேர் இங்க வரவே மாட்டீங்க. ಮುಂದಿನ ವಾರದಿಂದ ಅನೇಕರು ಇಲ್ಲಿ ಬರೋದೇ ಇಲ್ಲ. ಹಲೋ ಹಲೋ, ಏನ್ ಸಿಗ್ನಲ್ ಇಲ್ಲ ಅಂತ ರೀತಿಯಲ್ಲಿ ಕಾಣ್ತದೆ. ಸಿಗ್ನಲ್ ಇಲ್ಲ ಅನ್ಸುತ್ತೆ. ಹಲೋ ಹಲೋ, ಸಿಗ್ನಲ್ ಬಂತು. ಈಗ ಸಿಗ್ನಲ್ ಬಂತು. ಹಲೋ, ಬಂದ ಸರ್, ಅರ್ಥ ಆಯ್ತಾ ನಿಮಗೆ? ಪಣ திருப்திப்படுத்த நினைக்கிறீங்களா? ಹಣ ತೃಪ್ತಿಪಡಿಸುತ್ತೆ ಎಂಬುದಾಗಿ ನೆನೆಸುತ್ತೀರಾ? சிலர்லாம் நினைக்கிறாங்க, ಕೆಲವರೆಲ್ಲ ಅಂದುಕೊಳ್ತಾರೆ. ஓகே, ಮನುಷ್ಯನ್ಗೆ அந்த அடிமைத்தனம் பாருங்க. ಮನುಷ್ಯನ ಆ ಗುಲಾಮತನ ನೋಡ್ರಿ. ಸಂತೋಷமா இருந்தா, ಸಂತೋಷವಾಗಿದ್ರೆ போய் கொஞ்சம் குடிடான்றான். ಸ್ವಲ್ಪ ಕುಡಿತೀನಿ ಅಂತಾನೆ. சரி, ரொம்ப சோகமா இருந்தா, ತುಂಬಾ ಬೇಜಾರಲ್ಲಿದ್ರೆ அப்பையும் போய் குடிடான்றான். ಅವಾಗ್ಲೂ ಹೋಗಿ ಕುಡಿಬೇಕು ಅಂತಾನೆ. இந்த குடி அவனுக்கு போன உடனே, ಈ ಕುಡಿಕತ್ತನ ಅಂದ್ರೆ ಈ ಮತ್ತು ಹೋದ ನಂತರ கொஞ்சம் கிரு ஆகுமா? ಸ್ವಲ್ಪ ತಲೆ ಎಲ್ಲ ಗಿರ್ರನ್ನತ. அதுக்கப்புறம் அவனாவே இருக்கிறது. ಅದ ನಂತರ ಅವನು ಅವನಾಗಿ ಇರೋದಿಲ್ಲ. சமாதானம் இல்ல, அவமானம் ஆயிடுச்சு, வீட்டுல சமாதானம் இல்ல, வேலையில சமாதானம் இல்ல, அப்படி ஆகுது. ಸಮಾಧಾನ ಇಲ್ಲ, ಮನೆಯಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಕೆಲಸದಲ್ಲೂ ಸಹ ಸಮಾಧಾನ ಇರೋದಿಲ್ಲ. ಹೀಗೆ ನೆಮ್ಮದಿ ಇಲ್ಲದವನಾಗಿ ಆಗಿ ಬಿಡ್ತಾನೆ. நான் இப்போ ஒரு ரகசியத்தை சொல்ல போறேன். ನಾನೀಗ ಒಂದು ರಹಸ್ಯವನ್ನು ಹೇಳ್ತೇನೆ. ಸೀಕ್ರೆಟ್, ಒಂದು ರಹಸ್ಯ, ತುಂಬಾ ಪ್ರಾಮುಖ್ಯವಾದ ಸೀಕ್ರೆಟ್, ಒಂದು ಬಹಳ ಮುಖ್ಯವಾದ ರಹಸ್ಯ. நம்ம எல்லாரையும் மனுஷங்களை திருப்திப்படுத்துறதுக்கு ஒன்னே ஒண்ணு இருக்குது, அதை சொல்ல போறேன். ನಮ್ಮ ಎಲ್ಲಾ ಮನುಷ್ಯರನ್ನ ತೃಪ್ತಿಪಡಿಸುವುದಕ್ಕೆ ಒಂದೇ ಒಂದಿದೆ. ಪ್ರಾಮಾಣಿಕವಾಗಿ ಹೇಳುವುದಾದ್ರೆ சொல்லலாமா வேணாம்? ಹೇಳ ಬೇಡವಾ? ಹೇಳ್ಬೇಕಾ? நீங்க ಹೇಳ್றீன்னு ಹೇಳುವುದರಿಂದ ನಾನು ಹೇಳ್ತೀನಿ. இந்த சாட்டிஸ்பாக்சன், இந்த திருப்தி ಯೇಸುವಿನಿಡத்தில் ಮಾತ್ರதான். ಈ ಒಂದು ತೃಪ್ತಿ ಯೇಸುವಿನ ಬಳಿಗೆ ಮಾತ್ರ ಇರುವಂತದ್ದಾಗಿದೆ. அப்படின்னா என்ன தெரியுமா? ಹಾಗಾದ್ರೆ ಅರ್ಥವೇ ಯೇಸುವೇ எனக்கு திருப்தி, ಯೇಸುವೇ ನನಗೆ ತೃಪ್ತಿ. ಆಮೆನ್, ಆಮೆನ್. ಯೇಸುವೇ ನನ್ನ ತೃಪ್ತಿ, ಯೇಸುವೇ ನನ್ನ ತೃಪ್ತಿ. ಆಮೆನ್. ಎಲ್ಲರೂ ಹೇಳಿರಿ, ಎಲ್ಲರೂ ಹೇಳಿರಿ ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳಿ, ನಿತ್ಯ ಜೀವ, ನಿತ್ಯ ಜೀವ, ಬಿಡುಗಡೆ, ಬಿಡುಗಡೆ, ತೃಪ್ತಿ, ತೃಪ್ತಿ, ಎಲ್ಲ ಯೇಸು, ಎಲ್ಲವೂ ಯೇಸು, 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 ಯೇಸು. ಯೇಸು. இந்த வாசல் திறந்தே இருக்கிறது. ಈ ಒಂದು ಬಾಗಿಲು ಯಾವಾಗಲೂ ತೆರೆದಿರುತ್ತದೆ. இந்த வாசல் ಜಾತಿ ಮತ ಭೇದಂ ಎದುಂ பார்க்காது. ಈ ಒಂದು ಬಾಗಿಲು ಯಾವುದೇ ಜಾತಿ ಮತ ಯಾವ ಭೇದವನ್ನು ನೋಡುವುದಿಲ್ಲ. படிச்சவன் படிக்காதவன் எதையும் பார்க்காது. ವಿದ್ಯಾವಂತ ಅವಿದ್ಯಾವಂತ ಯಾವುದನ್ನು ನೋಡುವುದಿಲ್ಲ. அவரிடத்துல வர எல்லாரையும் சேர்த்துக் கொள்ளுகின்ற ஒரு
ஒரு தேவன், நம்முடைய தேவன் இயேசு கிறிஸ்து. ಆತನ ಬಳಿಗೆ ಬರುವಂತ ಎಲ್ಲರನ್ನ ಸ್ವೀಕರಿಸಿಕೊಳ್ಳುವಂತ ದೇವರು ನಮ್ಮ ಯೇಸು ದೇವರು. ஆமென். ಆಮೆನ್. அதனால இந்த இயேசு கிறிஸ்துவை தெய்வமாக கொண்ட ஜனம் ಆಶೀರ್ವದಿக்கப்பಟ್ಟ ಜನ. ಈ ಒಂದು ಯೇಸು ಕ್ರಿಸ್ತನನ್ನ ದೇವರಾಗಿ ಮಾಡಿಕೊಂಡಂತ ಜನರು ಆಶೀರ್ವದಿಸಲ್ಪಟ್ಟವರು. அப்படின்னா நீங்களும் நானும் ಆಶೀರ್ವದಿக்கப்பட்ட. ಹಾಗೆಂದರೆ ನೀವು ನಾನು ಆಶೀರ್ವದಿಸಲ್ಪಟ್ಟ. பக்கத்துல அப்படியே தட்டி கொடுத்து சொல்லுங்க, ಪಕ್ಕದಲ್ಲಿರುವ ಹಾಗೆ ತಟ್ಟಿ ಹೇಳ್ರಿ, ನೀವು ಸಾಧಾರಣವಾದವರಲ್ಲ, ಸಾಧಾರಣವಾದವರಲ್ಲ, ನೀವು ಸಾಧಾರಣವಾದವರಲ್ಲ, ஆசீர்வதிக்கப்பட்டவர், ನೀವು ಆಶೀರ್ವದಿಸಲ್ಪಟ್ಟವರು. ಆಮೆನ್. ಆಮೆನ್. இந்த ஆசீர்வாதத்திற்கு என்ன காரணம்? ಈ ಆಶೀರ್ವಾದಕ್ಕೆ ಕಾರಣವೇನು? ಕಮಾನ್ ಕಮಾನ್ ಹೇಳ್ರಿ ಹೇಳ್ರಿ. என்ன காரணம்? ಏನ್ ಕಾರಣ? ಏನ್ ಕಾರಣ? ಏನ್ ಕಾರಣ? ಹೇಳ್ರಿ, ಏನ್ ಕಾರಣ? ಹೇಳ್ರಿ, ಏನ್ ಕಾರಣ? ಇನ್ನು ಸ್ವಲ್ಪ ಜೋರಾಗಿ ಇನ್ನು ಹೇಳ್ರಿ. ಸ್ವಲ್ಪ ಜೋರಾಗಿ ಹೇಳ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಊಟ ಊಟ. நீங்க ஆனஸ்டா சொன்னீங்க, ನೀವು ಪ್ರಾಮಾಣಿಕವಾಗಿ ಹೇಳಿದ್ರಿ. ಓಕೆ, ಎಲ್ಲರಿಗೂ ಊಟ ಇಷ್ಟ, ಎಲ್ರಿಗೂ ಊಟ ಇಷ್ಟ. ಈಗ ಊಟಕ್ಕಿಂತಲೂ, ಈಗ ಊಟಕ್ಕಿಂತಲೂ ತೃಪ್ತಿಯನ್ನು ಕೊಡುವವರು ಅವರು ಮಾತ್ರ. ತೃಪ್ತಿಯನ್ನ ಕೊಡುವನು ಆತನ ಮಾತ್ರ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. இயேசுவே நமக்கு நித்திய ஜீவன், ಯೇಸುವೇ ನಮಗೆ ನಿತ್ಯ ಜೀವ, இயேசுவே நமக்கு விடுதலையை கொடுக்கிறவர், ಯೇಸುವೇ ನಮಗೆ ಬಿಡುಗಡೆಯನ್ನು ಕೊಡುವವನು, இயேசுவே நமக்கு திருப்தியை தருகிறவர், ಯೇಸುವೇ ನಮಗೆ ತೃಪ್ತಿಯನ್ನ ಕೊಡುವವನು. இந்த வாசல் திறந்தே இருக்கின்றது. நானே ஆடுகளுக்கு வாசல், ತೆರೆಯಲ್ಪಟ್ಟೇ ಇರುತ್ತದೆ. ನಾನೇ ಕುರಿಗಳಿಗೆ ಬಾಗಿಲಾಗಿದ್ದೇನೆ. ಹಲ್ಲೆಲೂಯಾ. ಆಮೆನ್.